ಎಲ್ಲರಿಗೂ ನಮಸ್ಕಾರ. ನಾವು ಓದ್ ತರಗತಿಯಲ್ಲಿ ಆಂಧ್ರ ಪ್ರದೇಶ ರಚನೆಗೆ ಪೂರ್ವದಲ್ಲಿ ಇದ್ದಂತಹ ಸಮಿತಿಗಳ ಬಗ್ಗೆ ಮತ್ತು ಆಂಧ್ರ ಪ್ರದೇಶದ ರಚನೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಮತ್ತು ಆಂಧ್ರ ಪ್ರದೇಶ ರಚನೆಗೆ ವಿರೋಧ ಯಾವ ರೀತಿಯಲ್ಲಿ ಉಂಟಾಯಿತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು ಆಂಧ್ರ ಪ್ರದೇಶ ಯಾವ ರೀತಿಯಲ್ಲಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ. ಫಾರ್ಮೇಷನ್ ಆಫ್ ಆಂಧ್ರ ನೋಡಿ. ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಮತ್ತು ಪ್ರಾಂತೀಯ ಮಟ್ಟದಲ್ಲಿ ನಿಚ್ಚಳ ಬಹುಮತದೊಂದಿಗೆ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಗೆದ್ದ ನಂತರ ಯಾವುದೇ ರೀತಿಯ ಮಹತ್ವವನ್ನು ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರು ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಹೊಸ ಪ್ರಾಂತ್ಯ ರಚನೆಗೆ ಅಪೇಕ್ಷಿಸಿದಂತಹ ಕರ್ನಾಟಕ ಆಗಿರ್ಬೋದು ಮತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಈ ಎರಡು ರಾಜ್ಯಗಳ ಜನತೆ ಪುನಃ ಸತ್ಯಾಗ್ರಹ ಚಳವಳಿಯನ್ನು ತೀವ್ರವಾಗಿ ಆರಂಭಿಸ್ತಾರೆ. ಯಾಕಂದರೆ ಚುನಾವಣೆಗಿಂತ ಪೂರ್ವದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಹೋರಾಟಗಳು ನಡೀತಾ ಇರುತ್ತವೆ. ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದ ನಂತರ ಈ ಒಂದು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒಮ್ಮತವನ್ನು ಸೂಚಿಸುತ್ತೆ ಅನ್ನೋದು ಜನರ ಅಭಿಪ್ರಾಯ ಆಗಿರುತ್ತೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನು ಒಂದು ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಾಂತೀಯ ಸರ್ಕಾರಗಳು ಮನ್ನಣೆಯನ್ನು ನೀಡದೇ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಏನಾಗುತ್ತೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಮತ್ತೆ ಸತ್ಯಾಗ್ರಹ ಚಳವಳಿಗಳು ತೀವ್ರವಾಗಿ ಆರಂಭ ಉಂಟಾಗುತ್ತೆ. ಹಾಗಾಗಿ ಆಗ ಪೊಟ್ಟಿ ಶ್ರೀರಾಮುಲು ಆಂಧ್ರ ಪ್ರಾಂತ್ಯ ರಚನೆಗಾಗಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು 1952 ಅಕ್ಟೋಬರ್ನಲ್ಲಿ ಕೈಗೊಂಡು 58 ದಿನಗಳ ಕಾಲ ಉಪವಾಸವನ್ನು ಮಾಡಿ 1952 ಡಿಸೆಂಬರ್ 15ರಂದು ನಿಧನರಾಗ್ತಾರೆ. ಹೀಗಾಗಿ ಇದರ ಪರಿಣಾಮವಾಗಿ ತೀವ್ರವಾದಂತಹ ಗಲಭೆಗಳು ಉಂಟಾಗುತ್ತೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಕೇಂದ್ರ ಸರ್ಕಾರ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒಂದು ಸಹಮತವನ್ನು ವ್ಯಕ್ತಪಡಿಸುತ್ತೆ. ಅದೇ ರೀತಿಯಲ್ಲಿ ಭಾರತದಲ್ಲಿ ಮೊಟ್ಟಮೊದಲವಾಗಿ ಭಾಷಾವಾರು ಆಧಾರದ ಮೇಲೆ ರಚನೆ ಆದಂತಹ ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ ಅಂತ ನಾವು ಕರಿತೀವಿ. ಹೀಗಾಗಿ ನಂತರ ನಾನಲ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅಂದರೆ 1953 ಜನವರಿ ತಿಂಗಳಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ಹೈದರಾಬಾದಿನ ನಾನಲ್ ನಗರದಲ್ಲಿ ಸಮಾವೇಶಗೊಳ್ಳುತ್ತೆ. ಹೀಗಾಗಿ ಇದನ್ನು ನಾನಲ್ ಕಾಂಗ್ರೆಸ್ ಅಂತಲೇ ಸಹ ಕರೀತಾರೆ. ನೋಡಿ, ಈ ಒಂದು ಸಂದರ್ಭದಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕೆ ಹನುಮಂತಯ್ಯನವರು ಭಾಗವಹಿಸಿ ಭಾಷಾವಾರು ಪ್ರಾಂತ್ಯ ರಚನೆ ಮಾಡುವುದು ಅಗತ್ಯ ಮತ್ತು ಅನಿವಾರ್ಯವಾಗಿದೆ ಅಂತ ಏನು ಮಾಡ್ತಾರೆ, ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಹೀಗಾಗಿ ನಂತರದಲ್ಲಿ ಮತ್ತೊಂದು ಸಮಿತಿ ನೇಮಕವಾಗುತ್ತೆ. ಅದು ಯಾವುದಂದರೆ KV ವಾಂಚು ಕಮಿಷನ್, ಅಂದರೆ KN ವಾಂಚು ಸಮಿತಿ ರಚನೆ ಆಗುತ್ತೆ. ನೋಡಿ, ಆಂಧ್ರ ಪ್ರಾಂತ್ಯ ರಚನೆಯ ಬಗ್ಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಕೇಂದ್ರ ಸರ್ಕಾರ ರಾಜಸ್ಥಾನದ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಅಥವಾ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ವಾಂಚು ಅವರನ್ನು 1953 ಜನವರಿ 5ರಂದು ನೇಮಕ ಮಾಡುತ್ತೆ. ನೋಡಿ, ಇವರು ಯಾರು ಅಂದರೆ ರಾಜಸ್ಥಾನ ರಾಜ್ಯದ ಶ್ರೇಷ್ಠ ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ವಾಂಚು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಹಾಗಾಗಿ ಅದನ್ನು KN ವಾಂಚು ಸಮಿತಿ ಅಂತಲೇ ಕರೀತಾರೆ. 1953 ಜನವರಿ 5ರಂದು ಈ ಒಂದು ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಈ ಆಯೋಗ 1953 ಜನವರಿ 31ರಂದು ಕೇವಲ 26 ದಿನಗಳಲ್ಲಿ 26 ಡೇಸ್ 26 ದಿನಗಳಲ್ಲಿ ವರದಿಯನ್ನು ನೀಡಬೇಕಾಗಿರುತ್ತೆ. ಹಲವಾರು ಸಂಘ ಸಂಸ್ಥೆಗಳ ಧುರೀಣರು, ನಾಯಕರು, ಪ್ರಮುಖರು, ರಾಜಕೀಯ ಪಕ್ಷದ ಮುಖಂಡರು ವಾಂಚುರನ್ನು ಭೇಟಿ ಮಾಡಿ ಆದವಾನಿ, ಆಲೂರು, ರಾಯದುರ್ಗ ಒಳಗೊಂಡಂತೆ ಬಳ್ಳಾರಿಯೂ ಸೇರಬೇಕೆಂದು ಮನವಿಯನ್ನು ನೀಡ್ತಾರೆ. ಹೀಗಾಗಿ ಇತಿಹಾಸ ಕಾಲದಿಂದ ಇಂದಿನವರೆಗೂ ನಿರಂತರವಾಗಿ ಬಳ್ಳಾರಿ ಜಿಲ್ಲೆಯು ಕನ್ನಡಿಗರದೇ ಎಂದು ಕನ್ನಡಿಗರು ಪ್ರತಿಪಾದನೆಯನ್ನು ಮಾಡ್ತಾರೆ. ಹೀಗೆ ವಾಂಚು ವಿಭಿನ್ನವಾದಂತಹ ಒಂದು ವಾದ ಪ್ರತಿವಾದಗಳನ್ನು ಕೇಳಿ ಬಳ್ಳಾರಿ ಜಿಲ್ಲೆಯಲ್ಲಿನ ನಿಜವಾದ ಪರಿಸ್ಥಿತಿಯನ್ನು ಸ್ವತಃ ಪರೀಕ್ಷಿಸಿ ಸಿದ್ಧಪಡಿಸಿದ ವರದಿಯನ್ನು ಇವರು 1953 ಫೆಬ್ರವರಿ 7ರಂದು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಈ ವರದಿಯಲ್ಲಿ ವಾಂಚೂರವರು ಬಳ್ಳಾರಿ ಜಿಲ್ಲೆಯ ಕನ್ನಡ ಭಾಷಾ ಪ್ರದೇಶಗಳು ತೀವ್ರವಾಗಿ ವಿರೋಧಿಸಿದ ಕಾರಣ ಬಳ್ಳಾರಿಯನ್ನು ಹೊರತುಪಡಿಸಿ ಆದೋನಿ, ಆಲೂರು ಮತ್ತು ರಾಯದುರ್ಗಗಳನ್ನು ಆಂಧ್ರಕ್ಕೆ ಸೇರ್ಪಡೆಗೊಳಿಸ್ತಾರೆ. ಅಂದರೆ ಸೇರಿಸಿ ಆಂಧ್ರ ಪ್ರದೇಶ ನಿರ್ಮಾಣ ಮಾಡಬೇಕಂತ ಸ್ಪಷ್ಟವಾಗಿ ಪಡಿಸ್ತಾರೆ. ಇಲ್ಲಿ ಬಳ್ಳಾರಿಯಲ್ಲಿ ಇತರೆ ಪ್ರದೇಶಗಳು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಕೇವಲ ತೆಲುಗು ಮಾತನಾಡುವಂತಹ ಪ್ರದೇಶಗಳಾಗಿರ್ತಕ್ಕಂಥ
ಆದೋನಿ, ಆಲೂರು ಮತ್ತು ರಾಯದುರ್ಗಗಳನ್ನು ಆಂಧ್ರಕ್ಕೆ ಸೇರಿಸಿ ಆಂಧ್ರ ಪ್ರದೇಶ ನಿರ್ಮಾಣ ಮಾಡಬೇಕು ಅಂತ ತಮ್ಮ ವರದಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಭಾರತ ಸರ್ಕಾರವು ತನ್ನ ನಿರ್ಣಯದಂತೆ ಆಂಧ್ರ ಪ್ರಾಂತ್ಯ ರಚನೆಯ ಒಂದು ಕಾಯ್ದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿ ಒಂದು ಪಾಸನ್ನು ಮಾಡಲಾಗುತ್ತೆ. ಹೀಗಾಗಿ ಆ ಪ್ರಕಾರವಾಗಿ ಕ್ರಿಸ್ತಶಕ 1953 ಅಕ್ಟೋಬರ್ 1ರಂದು ಆಂಧ್ರ ಪ್ರಾಂತ್ಯ ಅಸ್ತಿತ್ವಕ್ಕೆ ಬರುತ್ತೆ. ನೋಡಿ ಎಷ್ಟರಲ್ಲಿ ಅಂದರೆ 1953 ಅಕ್ಟೋಬರ್ 1ರಂದು ಆಂಧ್ರ ಪ್ರಾಂತ್ಯವು ಅಸ್ತಿತ್ವಕ್ಕೆ ಬರುತ್ತೆ. ಬಳ್ಳಾರಿ ಜಿಲ್ಲೆಯ ಬಗ್ಗೆ 33 ವರ್ಷಗಳಿಂದಲೂ ತಿಕ್ಕಾಟವು ನಡೆದೇ ಇರುತ್ತೆ. ಈ ಅವಧಿಯಲ್ಲಿ 6 ಬಾರಿ ನ್ಯಾಯಾಲಯದಲ್ಲಿ ವಿಚಾರಣೆಯೂ ಸಹ ನಡೆಯುತ್ತೆ. ಭಾರತದ ಯಾವ ಭಾಗದ ಬಗ್ಗೆಯೂ ಇಷ್ಟು ಸಲ ನ್ಯಾಯ ವಿಚಾರಣೆ ನಡೆಯಲಿಲ್ಲ. ಅಂದರೆ ಬಳ್ಳಾರಿ ಕರ್ನಾಟಕಕ್ಕೆ ಸೇರಬೇಕಂತ ಕರ್ನಾಟಕದವರು, ಆಂಧ್ರಕ್ಕೆ ಸೇರಬೇಕಂತ ಆಂಧ್ರದವರು, ಈ ರೀತಿಯಾದಂತಹ ತಿಕ್ಕಾಟ ಆಗುತ್ತೆ. ಇದು ಏನಂದರೆ ವಾಂಚು ಸಮಿತಿ ವರದಿ ಸಲ್ಲಕ್ಕೆ ಆದ ನಂತರವೂ ಸಹ ಸುಮಾರು 6 ಬಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ. ಹೀಗಾಗಿ ಯಾವುದೇ ಪ್ರಾಂತ್ಯದ ಕುರಿತಂತೆ ಇಷ್ಟು ಬಾರಿ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ನಡೆದಿರಲ್ಲ ಅಥವಾ ವಿಚಾರಣೆ ನಡೆದಿರೋದಿಲ್ಲ. ಅಂತಿಮವಾಗಿ ಬಳ್ಳಾರಿ ಜಿಲ್ಲೆಯ ಭವಿಷ್ಯ ನಿರ್ಧಾರವಾಗಿ ಕರ್ನಾಟಕ ರಾಜ್ಯಕ್ಕೆ ಅದು ಸೇರ್ಪಡೆಗೊಳ್ತು. ನಂತರ ಮತ್ತೊಂದು ಆಯೋಗ ರಚನೆ ಆಗುತ್ತೆ, ಬಳ್ಳಾರಿ ಮತ್ತು ರಾಜ್ಯ ಪುನರ್ ವಿಂಗಡಣಾ ಆಯೋಗ 1953ರಲ್ಲಿ. ನೋಡಿ, ಕ್ರಿಸ್ತಶಕ 1953ರಲ್ಲಿ ರಾಜ್ಯ ಪುನರ್ ವಿಂಗಡಣಾ ಆಯೋಗವು ಸತ್ತ ಹಾವನ್ನು ಮತ್ತೆ ಬಡಿಯಲು ಹಿಂದೆ ಮುಂದೆ ನೋಡೋದಿಲ್ಲ. ಅಂದರೆ ಇದೆಲ್ಲ ತಣ್ಣಗಾಗಿರುತ್ತೆ. ಆದರೆ ಮತ್ತೂ ಸಹ ಏನಾಗುತ್ತೆ ಅಂದರೆ ಮತ್ತೊಂದು ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಮಾಡುವುದರ ಮೂಲಕ ಸತ್ತಂಥ ಹಾವನ್ನು ಮತ್ತೆ ಬಡಿಯುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹೀಗಾಗಿ KN ಕೇಳ್ಕರ್, ದಹರ್ ಸಮಿತಿ, ತ್ರಿಮೂರ್ತಿ ಸಮಿತಿ, ಆಂಧ್ರ ವಿಭಜನಾ ಸಮಿತಿ, ನ್ಯಾಯಮೂರ್ತಿ ಶ್ರೀ ವಾಂಚು ಸಮಿತಿ, ನ್ಯಾಯಮೂರ್ತಿ ಮಿಶ್ರಾ ಹಾಗೂ ಭಾರತ ಸರ್ಕಾರದ ಮಹತ್ವದ ನಿರ್ಣಯಗಳನ್ನು ಬದಿಗೆ ಸರಿಸಿ ಬಳ್ಳಾರಿ, ಸಿರಗುಪ್ಪ, ಹೊಸಪೇಟೆ ತಾಲೂಕುಗಳನ್ನು ತುಂಗಾಭದ್ರಾ ಕಾಲುವೆಯನ್ನೊಳಗೊಂಡ ಮಲ್ಲಾಪುರ ಸಬ್ ತಾಲೂಕಿನ ಕೆಲವು ಭಾಗಗಳನ್ನು ಆಂಧ್ರ ಪ್ರಾಂತ್ಯದಲ್ಲಿ ಸೇರಿಸಬೇಕೆಂದು ಸೂಚಿಸುತ್ತೆ. ಈ ಆಯೋಗವು ಅಂಕಿ ಸಂಖ್ಯೆಗಳನ್ನು ಆಧರಿಸಿದ ಇಂದಿನ ನಿರ್ಣಯಗಳ ತರ್ಕಬದ್ಧತೆಯನ್ನು ಅರಿತುಕೊಳ್ಳದೆ ಅತರ್ಕಬದ್ಧವಾಗಿ ಮಾಡಿದೆ ಎನ್ನಬಹುದು. ನೋಡಿ, ಆದಾಗ್ಯೂ ರಾಜ್ಯ ಪುನರ್ ವಿಂಗಡಣಾ ಆಯೋಗದ ವರದಿಯಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಆಂಧ್ರಕ್ಕೆ ಸೇರಿಸುವ ಸೂಚನೆಯು ಕನ್ನಡಿಗರಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಸಮಸ್ಯೆಗೆ ಕೊನೆ ಇಲ್ಲವೇ ಎಂಬ ಚಿಂತನೆಗೆ ತುತ್ತಾಗುತ್ತಾರೆ. ಬಳ್ಳಾರಿ ಜಿಲ್ಲೆಯ ಬಗ್ಗೆ ಮತ್ತೆ ಚಳುವಳಿ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ನೀಡಿದಾಗ ಸತ್ಯಕ್ಕೆ ಜಯವಾಗುವಂತೆ ಕನ್ನಡಿಗರಿಗೆ ಬಳ್ಳಾರಿ ದೊರಕುತ್ತೆ. ನೋಡಿ, ಕೇಂದ್ರ ಸರ್ಕಾರ ಕ್ರಿಸ್ತಶಕ 1956 ಫೆಬ್ರವರಿ 16ರಂದು ಬಳ್ಳಾರಿ ಜಿಲ್ಲೆಯನ್ನು ಮೈಸೂರಿಗೆ ಸೇರಿಸಿರುವುದಾಗಿ ಘೋಷಣೆಯನ್ನು ಮಾಡುತ್ತೆ. ನೋಡಿ, ಇಷ್ಟೊಂದು ಪಡಿಪಾಟುಗಳ ನಡುವೆ, ಸಮಸ್ಯೆಗಳ ನಡುವೆ ಕೊನೆಗೂ ಸಹ ಕನ್ನಡಿಗರಿಗೆ ಬಳ್ಳಾರಿ ಜಿಲ್ಲೆ ದೊರಕುತ್ತೆ. 1956 ಫೆಬ್ರವರಿ 16ರಂದು ಬಳ್ಳಾರಿ ಜಿಲ್ಲೆಯನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿರುವುದಾಗಿ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಈ ರೀತಿಯಲ್ಲಿ ಆಂಧ್ರ ಪ್ರದೇಶ ಮೊದಲ ಬಾರಿಗೆ ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯವಾಗಿ ಕಂಡುಬರುತ್ತೆ. ನೋಡಿ, ಈ ಒಂದು ರಾಜ್ಯ ನಿರ್ಮಾಣ ಆಗಲಿಕ್ಕೆ ಪೊಟ್ಟಿ ಶ್ರೀರಾಮುಲುರವರು ಅಮರನಾಥ ಉಪವಾಸ ಮಾಡಿದ್ದು ಸಹ ಒಂದು ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ಈ ರೀತಿಯಾದಂತಹ ಅನೇಕ ಗೊಂದಲಗಳ ನಡುವೆ, ಭಿನ್ನಾಭಿಪ್ರಾಯಗಳ ನಡುವೆ ಭಾರತದಲ್ಲಿ ರಚನೆಯಾದಂತಹ ಮೊದಲ ರಾಜ್ಯ ಅಂದರೆ ಅದು ಆಂಧ್ರ ಪ್ರದೇಶ ಆಗಿದೆ. ಹಾಗಾಗಿ ನಂತರ ಮತ್ತೆ ಉಳಿದ ರಾಜ್ಯಗಳ ರಚನೆಗೆ ಒಂದು ಹಸಿರು ನಿಶಾನೆ ದೊರೆಯುತ್ತೆ. ಹೀಗಾಗಿ ಭಾಷೆಗಳನ್ನು ಆಡುವುದರ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿಯನ್ನು ಸೂಚಿಸುತ್ತೆ. ಇದಿಷ್ಟು ಆಂಧ್ರ ಪ್ರದೇಶ ರಚನೆ ಸಂಬಂಧಪಟ್ಟಂತೆ. ನಾವು ನಂತರದ ತರಗತಿಯಲ್ಲಿ ಒರಿಸ್ಸಾ ರಾಜ್ಯ ಅಥವಾ ಒರಿಸ್ಸಾ ರಾಜ್ಯ ಯಾವ ರೀತಿಯಲ್ಲಿ ರಚನೆ ಆಯಿತು ಅನ್ನೋದರ ಬಗ್ಗೆ ನಾವು ನೋಡೋಣಂತೆ. ಇಷ್ಟು ಇಂದಿನ ಕ್ಲಾಸಿನಲ್ಲಿ ಆಂಧ್ರ ಪ್ರದೇಶ ರಚನೆ ಯಾವ ರೀತಿಯಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ.